ಡ್ಯಾಡಿ, ಬೆಂಗಳೂರಿನಲ್ಲಿ ಸುರೇಂದ್ರನಾಥ್ ಜೈನ್ ಅವರ ಫ್ಯಾಮಿಲಿ ನಿಮಗೆ ಗೊತ್ತಾ ಎಂದು ಕೇಳಿದಾಗ ಮೂರ್ತಿಗಳು ಹುಬ್ಬು ಗಂಟಾಕಿದ್ರು. ಯಾವ ಸುರೇಂದ್ರನಾಥ್ ಜೈನ್? ಆ ಹೆಸರಿನವರು ಯಾರೂ ಗೊತ್ತಿಲ್ವಲ್ಲ. ಕಸ್ತೂರಿ ಟೆಕ್ಟೈಲ್ಸ್ ಕಂಪನಿ ಪ್ರೊಪ್ರೈಟರ್ ಆಗಿದ್ರು. ಈಗ ಅದನ್ನು ಪರಿಮಳ ಜೈನ್ ನೋಡ್ಕೊತಾ ಇದ್ದಾರೆ. ರೇಣುಕಾ ಆಶ್ಚರ್ಯದಿಂದ, ಯಾರೇ ಅವರೆಲ್ಲ? ನಿನಗೆ ಯಾವಾಗ ಪರಿಚಯ ಆದರು ಎಂದು ಕೇಳಿದಾಗ ಅಭಿರಾಮಿಯ ಮುಖದಲ್ಲಿ ಗೊಂದಲ ಇಣುಕಿತು. ಹೊಸದಾಗಿ ಪರಿಚಯವಾಗಿದೆ ಅಂತ ನನಗೆ ಅನ್ಸಲ್ಲ ಮಮ್ಮಿ. ಅವರೆಲ್ಲ ಭರತ್ ಫ್ಯಾಮಿಲಿ ಫ್ರೆಂಡ್ಸ್ ಅಂತೆ. ಆದರೆ ಅದಕ್ಕೂ ಮುಂಚೆ ನನಗೆ ಆ ಮನೆಯವರೆಲ್ಲ ಗೊತ್ತು. ಆ ಸುರೇಂದ್ರನಾಥ್ ಜೈನ್, ಪರಿಮಳ ಜೈನ್ ಇಬ್ಬರನ್ನು ನಾನೆಲ್ಲೋ ನೋಡಿದ್ದೀನಿ. ತೀರಾ ಹತ್ತಿರದಲ್ಲಿ ಮಾತನಾಡಿಸಿದ್ದೀನಿ. ಆ ಮನೆ ನನಗೆ ಅಪರಿಚಿತ ಅನ್ನಿಸ್ಲಿಲ್ಲ. ಆ ಮನೆಯೆಲ್ಲ ನನಗೆ ಚೆನ್ನಾಗಿ ಗುರ್ತಿದೆ. ಮೂರ್ತಿಗಳು ರೇಣುಕಾ ತಬ್ಬಿಬ್ಬಾಗಿ ಮಗಳನ್ನೇ ನೋಡುತ್ತಿದ್ರು. ಅಲ್ಲ ಪುಟ್ಟ, ನಮಗೆ ಗೊತ್ತಿಲ್ಲದೆ ಇರೋರು ನಿನಗೆ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ಬೆಂಗಳೂರಿನಲ್ಲಿ ನಮಗಿರೋ ಪರಿಚಯದವರು ತೀರಾ ಕಡಿಮೆ. ಅದರಲ್ಲೂ ಜೈನ್ ಮತದವರು ನಮಗೆ ಯಾರೂ ಗೊತ್ತೇ ಇಲ್ಲ. ನೀನು ಯಾವಾಗ ಅವರ ಪರಿಚಯ ಮಾಡಿಕೊಂಡಿದ್ದೆ? ಅವರ ಮನೆಗೆ ಯಾವಾಗ ಹೋಗಿದ್ದೆ? ಒಂದು ನಮ್ಗೆ ಅರ್ಥ ಆಗ್ತಿಲ್ಲ. ಅಭಿರಾಮಿ ವಿಹಳತೆಯಿಂದ, ನನಗೂ ಅರ್ಥ ಆಗ್ತಿಲ್ಲ ಡ್ಯಾಡಿ. ಭರತ್ ಜೊತೆ ಮದುವೆಯಾದ ಸಮಯದಲ್ಲಿ ನಾವು ಬೆಂಗಳೂರಿಗೆ ಕಾಲಿಟ್ಟಾಗಿಲಿಂದ ನನ್ನ ಮನಸ್ಸಿನಲ್ಲೇನೋ ತಳಮಳ, ಎಲ್ಲೋ ಏನೋ ತಪ್ಪಾಗಿದೆ ಅನ್ನೋ ಆತಂಕ. ಭರತ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡ ಮೇಲೂ ಆ ಗೊಂದಲ, ಘರ್ಷಣೆ ನನ್ನಲ್ಲಿ ಉಳ್ಕೊಂಡ್ಬಿಟ್ಟಿತು. ಬಹುಶಃ ಆ ಕಾರಣದಿಂದಲೇ ನನಗೆ ಭರತ್ ಜೊತೆ ಹೆಂಡತಿಯಾಗಿರೋಕೆ ಸಾಧ್ಯ ಆಗ್ತಾ ಇಲ್ಲ ಅನಿಸುತ್ತೆ ಎನ್ನುತ್ತಿದ್ದಂತೆ ಮೂರ್ತಿಗಳ ಮುಖ ಗಂಭೀರವಾಯಿತು. ರೇಣುಕಾ ಅವಾಕ್ಕಾಗಿ, ಏನಂದೆ? ಇನ್ನೊಂದ್ಸಲ ಹೇಳು ಎಂದಾಗ ಅಭಿರಾಮಿ ತಾಯಿಯತ್ತ ನೋಡಿದ್ಲು. ಈ ವಿಷಯ ಹೇಳ್ಕೊಳ್ಳೋಕೆ ಸಂಕೋಚ ಆಗುತ್ತೆ, ಆದರೂ ಹೇಳ್ತಾ ಇದ್ದೀನಿ ಮಮ್ಮಿ. ನಾನು ಇದುವರೆಗೂ ಭರತ್ ಜೊತೆ ಅವರ ಹೆಂಡತಿಯಾಗಿ ನಡ್ಕೊಂಡಿಲ್ಲ. ಅವರಿಂದ ದೂರ ಇದ್ದೀನಿ ಎನ್ನುವಷ್ಟರಲ್ಲಿ ಅವಳ ಕೊರಳು ಬಿಗಿದುಕೊಂಡಿತು. ತಂದೆ ತಾಯಿ ದಿಗ್ಭ್ರಾಂತಳಾಗಿ ನಿಂತುಬಿಟ್ರು. ಇಷ್ಟೆಲ್ಲ ನಡೆದರೂ ತಮ್ಮ ಎದುರಿಗೆ ನಗು ನಗುತ್ತಾ ಆತ್ಮೀಯವಾಗಿ ವರ್ತಿಸಿದ ಅಳಿಯನ ನಡವಳಿಕೆ ಅವರ ಕಣ್ಣಿಗೆ ಕಟ್ಟಿದಂತಿತ್ತು. ರೇಣುಕಾ ಆವೇಶದಿಂದ, ಚಿನ್ನದಂಥ ಹುಡುಗನ ಜೊತೆ ಬಾಳೋ ಯೋಗ ಇಲ್ವೇನೆ ನಿನಗೆ ತಲೆಗಿಲೆ ಕೆಟ್ಟಿದ್ಯಾ ಎಂದು ರೇಗಿದಾಗ ಅಭಿರಾಮಿ ಮೌನ ವಹಿಸಿದ್ಲು. ಮೂರ್ತಿ ವಿಷಾದದಿಂದ, ನೀನು ಭರತ್ನಿಂದ ದೂರ ಇರೋ ಕಾರಣವೇನು ಎಂದು ಪ್ರಶ್ನಿಸಿದಾಗ ಅಭಿರಾಮಿಯ ಮುಖ ವಿವರಣವಾಯಿತು. ಕಾರಣ ಏನು ಅಂತ ನನಗೂ ಮೊದಲು ತಿಳಿದಿರಲಿಲ್ಲ. ಆದರೆ ಜೈನ್ನವರ ಮನೆಗೆ ಹೋದ್ಮೇಲೆ ನನಗೆ ಕೆಲವು ಘಟನೆಗಳು ನೆನಪಾಗ್ತಾ ಇದೆ. ಅವನು ತೆಳ್ಳಗೆ ಬೆಳ್ಳಗಿರೋ ಹುಡುಗ, ಮುಖದಲ್ಲಿ ಮೀಸೆ ಇಲ್ಲ, ಆದರೆ ಎತ್ತರಕ್ಕೆ ಕಟ್ಟುಮಸ್ತಾಗಿದ್ದಾನೆ. ತಲೆ ತುಂಬ ಗುಂಗುರು ಕೂದಲು, ಮಗುವಿನಂತೆ ಮುಗ್ಧ ನಗು. ಆದರೆ ಆ ನಗುವಿನಲ್ಲೂ ಏನೋ ಮಾದಕತೆ. ಹೌದು, ಅವನ ಮುಖ ಸ್ಪಷ್ಟವಾಗಿ ಜ್ಞಾಪಕ ಬರ್ತಾ ಇದೆ. ಮುಚ್ಚುಬಾಯಿ. ಮೂರ್ತಿಗಳ ಆರ್ಭಟ ಕೇಳಿದೊಡನೆ ಅವಳು ಗಡಬಡಿದು ಥಟ್ಟನೆ ನಿಂತಳು. ಮೂರ್ತಿಗಳು ಉಗ್ರರಾಗಿ ಮಗಳನ್ನು ನೋಡುತ್ತಾ, ನಿನಗೆ ನನ್ನ ಸ್ವಭಾವ ಗೊತ್ತಿದೆ ಅಭಿ. ಕೋಪ ಬಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಿಜ ಹೇಳು, ಯಾರವನು? ನಮ್ಮ ಕಣ್ಣಿಗೆ ಮಣ್ಣೆರ್ಚಿ ಏನೇನು ನಡೆಸ್ತಾ ಇದೆಯಾ ಅವನ ಜೊತೆ ಎಂದು ಅಬ್ಬರಿಸಿದಾಗ ಅಭಿರಾಮಿ ಭಯದಿಂದ ತತ್ತರಿಸಿದ್ಲು. ಅವನು ನಾನು ಜೈನ್ ಟೆಂಪಲ್ನಲ್ಲಿ. ಚಟಾರನೆ ಅವಳ ಕೆನ್ನೆಗೇಟು ಬಿದ್ದಾಗ ರೇಣುಕಾ ಧಾವಿಸಿ ಬಂದು ತಂದೆ ಮಗಳ ನಡುವೆ ಅಡ್ಡವಾಗಿ ನಿಂತಳು. ಏನ್ರಿ ನೀವು? ಅವಳ ಮಾತು ನಂಬ್ಕೊಂಡು ಅವಳ ಮೇಲೆ ಕೈ ಮಾಡೋ ಮಟ್ಟಕ್ಕೆ ಇಳಿತಿದ್ದೀರಾ? ಇದೆಲ್ಲ ನಂಬೋ ಮಾತೇನ್ರಿ? ನಮಗೆ ಗೊತ್ತಿಲ್ಲದೆ ಅವಳು ಯಾವತ್ತಾದರೂ ಒಂದು ಹುಡುಗನ ಜೊತೆ ಸ್ನೇಹ ಮಾಡೋದು ಹೋಗಲಿ, ಒಂದು ಮಾತು ಕೂಡ ಆಡಿಲ್ವಲ್ರಿ. ಇಲ್ಲಿ ಸುತ್ತಮುತ್ತಲೂ ಹತ್ತಿರದಲ್ಲಿ ಜೈನ್ ದೇವಸ್ಥಾನವೇ ಇಲ್ಲ. ಹೇಗ್ರಿ ಅವನ್ನ ಮೀಟ್ ಮಾಡ್ತಾಳೆ? ಏನು ದಿನ ಬೆಂಗಳೂರಿನ ತನಕ ಹೋಗಿ ಅವನ್ನ ನೋಡ್ಕೊಂಡು ಬರೋಕ್ಕೆ ಸಾಧ್ಯವಾ? ಅವಳು ಹೇಳ್ತಾಳೆ ಅಂತ ನೀವು ಆವೇಶಕ್ಕೊಳಗಾಗ್ತಿರಲ್ಲ. ನಮ್ಮ ಮಗಳ ಬಗ್ಗೆ ನಾವೇ ಸಂಶಯ ಪಟ್ಟರೆ ಮುಂದೆ ಅವಳ ಭವಿಷ್ಯ ಏನು ಅಂತ ಯೋಚನೆ ಮಾಡಿದ್ದೀರಾ? ಮಗಳ ಭವಿಷ್ಯದ ಪ್ರಶ್ನೆ ಬರುತ್ತಲೇ ಮೂರ್ತಿಗಳ ಕೋಪ ವೇಷ ಅರ್ಧಕ್ಕರ್ಧ ಇಳಿದೋಯ್ತು. ಸುಸ್ತಾದವರಂತೆ ಹಾಗೆ ಸೋಫಾದ ಮೇಲೆ ಕುಸಿದು ಕುಳಿತರು. ರೇಣುಕಾ ವ್ಯಥೆಯಿಂದ, ಒಬ್ಬಳೆ ಮಗಳು ಅಂತ ಮುದ್ದು ಮಾಡಿ ಬೆಳೆಸಿದಕ್ಕೆ ಸರಿಯಾದ ಪ್ರತಿಫಲ ಕೊಡ್ತಾ ಇದೆಯಾ ಕಣೆ. ನೀನೇನು ತಮಾಷೆ ಮಾಡೋಕೆ ಸುಳ್ಳು ಹೇಳ್ತಿದ್ಯೋ ಅಥವಾ ಸೀರಿಯಸ್ ಆಗಿ ಮಾತನಾಡ್ತಿದ್ಯೋ ಒಂದು ಅರ್ಥ ಆಗ್ತಿಲ್ಲ. ಆದರೆ ಭರತ್ ಜೀವನದಲ್ಲಿ ಮಾತ್ರ ಹುಡುಗಾಟ ಹಾಡೋಕೆ ಹೋಗಬೇಡ, ಅದರಿಂದ ನಿನ್ನ ಜೀವನನೂ ಹಾಳಾಗುತ್ತೆ ಎಂದು ಅಳಲು ಆರಂಭಿಸಿದಾಗ ತಾಯಿಯ ಕಣ್ಣೀರು ಕಂಡು ಅಭಿರಾಮಿಗೆ ತೀರಾ ಕೆಡಕೆನಿಸಿತು. ತಾಯಿಯ ಬಳಿ ಬಂದು ಅವಳ ಭುಜ ಹಿಡ್ಕೊಂಡು, ಮಮ್ಮಿ ಪ್ಲೀಸ್, ಜೀವನ ಹಾಳು ಮಾಡಿಕೊಳ್ಳುವಂಥ ಕೆಟ್ಟ ಕೆಲಸ ಖಂಡಿತ ನಾನೇನೂ ಮಾಡಿಲ್ಲ. ನನ್ನನ್ನು ನಂಬು. ನಿನ್ನ ಹೆತ್ತ ದಿನ ಹೇಗಿದ್ನೋ ಇವತ್ತು ಹಾಗೇ ಇದ್ದೀನಿ.
ಮೂರ್ತಿಗಳು ತಲೆ ಎತ್ತಿ ಆ ಹುಡುಗನ ವಿಷಯ ಭರತ್ ಹತ್ರ ಹೇಳಿದ್ಯಾ ಎಂದು ಪ್ರಶ್ನಿಸಿದರು. ಇಲ್ಲ ಡ್ಯಾಡಿ, ಹೇಳಬೇಕು ಅನ್ಕೊತೀನಿ, ಆದರೆ ಅವರು ನನ್ನ ಮೇಲಿಟ್ಟಿರೋ ಪ್ರೀತಿ ನನ್ನ ಬಾಯಿ ಕಟ್ಟಿಸ್ಬಿಡುತ್ತೆ. ಅವಳ ದನಿಯಲ್ಲಿ ದುಗುಡವಿತ್ತು. ಹಾಗಾದರೆ ನನ್ನೊಂದು ಮಾತು ನಡೆಸ್ಕೊಡು. ಏನು ಡ್ಯಾಡಿ? ಮೂರ್ತಿಗಳು ಗಡುಸಾಗಿ, ಕಾಲೇಜ್ನಲ್ಲಿರುವಾಗ ನಿನಗೆ 10 ಸ್ನೇಹಿತರು ಇರ್ಬೋದು, ಅದರಲ್ಲಿ ಒಂದಿಬ್ಬರು ಆತ್ಮೀಯರಾಗಿ ವರ್ತಿಸಿರ್ಬೋದು, ಆದರೆ ಅದೆಲ್ಲ ಮದುವೆಗೆ ಮುಂಚಿನ ಮಾತು. ಈಗ ಭರತ್ ನಿನ್ನ ಗಂಡ, ಅವನ ಜೊತೆ ಬದುಕು ಹಂಚ್ಕೊಳ್ಳೋದು ನಿನ್ನ ಕರ್ತವ್ಯ. ಅವನ ಸುಖ ನೆಮ್ಮದಿ ಹಾಳು ಮಾಡೋ ಅಧಿಕಾರ ನಿನಗಿಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ಅವನ ಹತ್ರ ಎಂದಿಗೂ ಈ ಹುಡುಗನ ವಿಷಯ ಎತ್ಕೊಡ್ದು. ನೀನು ಜೀವನ ಪರ್ಯಂತ ಅದ್ಯಾವುದೋ ನೆನಪಿನಲ್ಲಿ ಕಳೆಯೋದು ಶುದ್ಧ ಮೂರ್ಖತನ ಎಂದಾಗ ಅಭಿರಾಮಿ ಅಸಹನೆಯಿಂದ, ಡ್ಯಾಡಿ, ನಾನು ಕಾಲೇಜ್ನಲ್ಲಿ ಯಾವ ಹುಡುಗನೂ ಎಂದು ಅವಳು ಮಾತು ಪೂರೈಸುವ ಮುನ್ನವೇ ಮೂರ್ತಿಗಳು ತಡೆದರು. ಯಾವ ಹುಡುಗನ ಜೊತೆನೂ ನನ್ನ ಮಗಳು ಅನರ್ಥ ಮಾಡಿಕೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ಭರವಸೆ ಉಳಿಸ್ಕೋಬೇಕಾದ್ರೆ ನೀನು ಭರತ್ ಜೊತೆ ಹೊಂದಿಕೊಂಡು ಸಂತೋಷವಾಗಿರಬೇಕು. ಆಗಲೇ ಈ ಮನೆಯಲ್ಲಿ ನಿನಗೆ ಮಗಳಾಗಿ ಸ್ವಾಗತ ಸಿಗೋದು ಎಂದು ದೃಢವಾಗಿ ಹೇಳಿದಾಗ ಅಭಿರಾಮಿ ಮುಂದೆ ಮಾತನಾಡದೆ ಮೌನ ವಹಿಸಿದ್ಲು. ಮಗಳು ಅಳಿಯ ಮೊದಲ ಬಾರಿಗೆ ಮನೆಗೆ ಬಂದಾಗ ಯಾವ ರೀತಿ ಸ್ವಾಗತಿಸಬೇಕು, ಯಾವ ಬಗೆಯ ಸತ್ಕಾರ ಮಾಡಬೇಕು ಎಂದು ರೇಣುಕಾ ಏನೇನೋ ಯೋಚಿಸಿದ್ಲು. ಮೂರ್ತಿಗಳು ಅವರಿಬ್ಬರನ್ನು ಮಧುಚಂದ್ರಕ್ಕೆ ಸಿಂಗಾಪುರ್, ಮಲೇಷಿಯಾಗೆ ಕಳುಹಿಸಲು ಆನಂದಾಶ್ಚರ್ಯ ರೀತಿಯಲ್ಲಿ ಅವರಿಬ್ಬರು ಬಂದಾಗ ಟಿಕೆಟ್ ಬುಕ್ ಮಾಡಿ ವಿಷಯ ಪ್ರಕಟಿಸಬೇಕೆಂದು ಯೋಚನೆ ಮಾಡಿದರು. ಆದರೆ ಅವರಿಬ್ಬರು ಕನಸು ಕಟ್ಟಿದ್ದೆಲ್ಲ ನುಚ್ಚು ನೂರಾಗಿತ್ತು. ಮಗಳು ಅಳಿಯ ಮನೆಗೆ ಬಂದಿದ್ದೇನೋ ನಿಜ, ಆದರೆ ಒಂದು ದಿನವೂ ನಿಲ್ಲದೆ ಭರತ್ ಹೊರಟೋಗಿದ್ದ. ಇಲ್ಲಿ ನೋಡಿದರೆ ಅಭಿರಾಮಿ ಯಾವುದೋ ಸದ್ವಿಘ್ನವನ್ನು ಹೊತ್ತು ತಂದು ಮನೆಯಲ್ಲಿ ಕೋಲಾಹಲವನ್ನು ಉಂಟು ಮಾಡಿದ್ಲು. ರಾತ್ರಿ ಯಾರಿಗೂ ಸರಿಯಾಗಿ ನಿದ್ದೆ ಇರಲಿಲ್ಲ. ಅಭಿರಾಮಿ ಅವಳದೇ ಚಿಂತೆಯಲ್ಲಿ ಮುಳುಗಿ ಹೋಗಿದ್ಲು. ಮುದ್ದು ಮಗಳೆಂದು ಅಕ್ಕರೆಯಿಂದ ಬೆಳೆಸಿದ್ದಕ್ಕೆ ಇಂದು ಈ ರೀತಿ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿಯೇ ಎಂದು ಮೂರ್ತಿ ಹಾಗೂ ರೇಣುಕಾ ತತ್ತರಿಸಿ ಹೋಗಿದ್ರು. ರೂಪವಂತೆಯಾದ ಅಭಿರಾಮಿಯನ್ನು ಅಂಕೆಯಲ್ಲಿ ಇಡಬೇಕಾದ ಪ್ರಮೇಯ ಯಾವತ್ತೂ ಬಂದಿರಲಿಲ್ಲ. ಮೊದಲಿನಿಂದಲೂ ಅವಳಿಗೆ ಗುಂಪು ತಿರುಗಾಟ ಎಂದರೆ ಅಲರ್ಜಿ. ಅವಳ ಸ್ಕೂಲಿಂದ ಡಿಗ್ರಿ ಕಾಲೇಜಿನವರೆಗೂ ಓದಿದ್ದು ಲೇಡೀಸ್ ಹಾಸ್ಟೆಲ್ ಹಾಗೂ ಕಾಲೇಜ್ ತುಂಬ ಸ್ನೇಹಿತರಿದ್ದರೂ ಅವರೊಂದಿಗೆ ಬೆರೆತು ಓಡಾಡಲು ಅಭಿರಾಮಿ ಇಷ್ಟಪಡುತ್ತಿರಲಿಲ್ಲ. ದಿನನಿತ್ಯ ಕಾಲೇಜ್ಗೆ ಹೋಗಬೇಕೆಂದರೆ ಅವಳಿಗೆ ಬೇಜಾರು. ಈ ಹಾಳಾದ ಕಾಲೇಜು ಯಾರಿಗೆ ಬೇಕಪ್ಪ ಎಂದು ಗೊಣಕೊಂಡೇ ಹೋಗ್ತಿದ್ಲು. ಓದಿ ಕಡೆ ಪಕ್ಷ ಒಂದು ಡಿಗ್ರಿನಾದರೂ ತಗೊಳ್ಳೆ ಅಭಿ, ನಾಳೆ ನಿಂಗೆ ಮದುವೆ ಮಾಡಬೇಕಾದ್ರೆ ಹುಡುಗಿ ಗ್ರಾಜ್ಯುಯೇಟ್ ಅಂತಾದರೂ ಹೇಳೋದು ಬೇಡವಾ ಎಂದು ಆಗಾಗ ರೇಣುಕಾ ಗದರಿಸುತ್ತಿದ್ದುದುಂಟು. ಕಾಲೇಜು ಮುಗಿದ ತಕ್ಷಣ ಅಭಿರಾಮಿ ಎಲ್ಲಿಗೂ ಹೋಗದೆ ಮನೆಗೆ ಬಂದುಬಿಡ್ತಿದ್ಲು. ರೂಮಿನಲ್ಲಿ ಸೇರಿಕೊಂಡು ಕತೆ ಪುಸ್ತಕ ಓದುತ್ತಲೋ ಹಾಡು ಕೇಳುತ್ತಲೋ ಟಿವಿ ನೋಡುತ್ತಲೋ ಕುಳಿತರೆ ರೇಣುಕಾ ಬಂದು ಅವಳನ್ನು ಕಾಫಿ ತಿಂಡಿಗಾಗಿ ಎಚ್ಚರಿಸಬೇಕಾಗ್ತಿತ್ತು. ಜೊತೆಗೆ ತಿನ್ನಲು ಕುರುಕಲು ತಿಂಡಿ ಇದ್ದುಬಿಟ್ರಂತೂ ಮುಗೀತು. ಅಭಿರಾಮಿಗೆ ಬೇರೆ ಪ್ರಪಂಚವೇ ತಿಳಿಯುತ್ತಿರಲಿಲ್ಲ. ಹಾಗೆಂದು ಅವಳು ಒಂಟಿ ಜೀವಿಯಾಗಿರಲಿಲ್ಲ. ಆಗಾಗ ಅವಳ ಗೆಳತಿಯರು ಮನೆಗೆ ದಾಳಿ ಇಡ್ತಿದ್ರು. ಅವ್ಯಾಹತವಾಗಿ ಮಾತುಕತೆ, ನಗು ಅವಳ ರೂಮನ್ನು ತುಂಬಿರ್ತಿತ್ತು. ಆದರೆ ಅವರುಗಳ ಜೊತೆ ಹೊರಗಡೆ ಮಾತ್ರ ಎಲ್ಲೂ ಹೋಗೋದಕ್ಕೆ ಅಭಿರಾಮಿ ಇಷ್ಟಪಡ್ತಿರಲಿಲ್ಲ. ಕಾಲೇಜು ಬಿಟ್ಟರೆ ಬೇರೆಲ್ಲೂ ಹೊರಗಡೆ ಹೋಗಬೇಕಾದ್ರೆ ಅವಳಿಗೆ ರೇಣುಕಾ ಜೊತೆಯಾಗಿರಬೇಕು. ಅದನ್ನು ಕಂಡು ಅವಳ ಗೆಳೆತಿಯರು ಅವಳಿಗೆ ಮಮ್ಮೀಸ್ ಪೆಟ್, ಅಮ್ಮ ಬುಟ್ಟಿ ಎಂದೆಲ್ಲ ಅಡ್ಡ ಹೆಸರಿಟ್ಟು ರೇಗಿಸ್ತಾ ಇದ್ರು. ನಾಳೆ ಮದುವೆ ಆದಮೇಲೆ ನಿನ್ನ ಮಮ್ಮಿನ ಜೊತೆಯಾಗಿ ಕರ್ಕೊಂಡು ನಿನ್ನ ಗಂಡನ ಜೊತೆ ಅರಮನೆಗೆ ಹೋಗ್ತೀಯೇನೆ ಎಂದು ಕೀಟಲೆ ಮಾಡ್ತಿದ್ರು. ಅಭಿರಾಮಿ ನಗುತ್ತಲೇ, ನನ್ನ ಮಮ್ಮಿ ಡ್ಯಾಡಿ ನನಗೆ ಹೆಚ್ಚು, ಹೋಮ್ ಸ್ವೀಟ್ ಹೋಮ್ ಅಂತ ಯಾವಾಗಲೂ ಮನೆಯಲ್ಲಿ ಇರೋದೇ ನನಗಿಷ್ಟನಪ್ಪ. ನನ್ನನ್ನು ಮನೆಯಲ್ಲಿ ಕೂಡಿಸ್ಕೊಳ್ಳೋ ಅಂಥ ಗಂಡನೇ ನನ್ನ ಮದುವೆ ಆಗೋದು. ಕೆಲಸಕ್ಕೆ ಕಳಿಸೋ ಹುಡುಗನ್ನ ನಾನು ಯಾವತ್ತೂ ಮದುವೆ ಆಗಲ್ಲ ಎಂದು ಸೋಲದೆ ಉತ್ತರಿಸುತ್ತಿದ್ಲು. ಅದು ಹರೆಯದ ಹುಮ್ಮಸ್ಸಿನಲ್ಲಿ ಬರುವಂಥ ಮುಗ್ಧ ಮಾತುಗಳಾಗಿರುತ್ತಿತ್ತು. ಬಳಗದಲ್ಲೇ ಆಗಲಿ ಸ್ನೇಹದಲ್ಲೇ ಆಗಲಿ ಅಭಿರಾಮಿಗೆ ಒಬ್ಬನೇ ಒಬ್ಬ ಹುಡುಗನಾದರೂ ಗೆಳೆಯನಾಗಿರೋದನ್ನು ಇದುವರೆಗೂ ಮೂರ್ತಿ ರೇಣುಕಾ ನೋಡಿರಲಿಲ್ಲ. ಓದ್ ಮುಗಿಸಿದ ಮೇಲಂತೂ ಅಭಿರಾಮಿ ಮನೆಯನ್ನು ಬಿಟ್ಟು ಹೊರಗಡೆ ಎಲ್ಲೂ ಹೋಗುತ್ತಲೇ ಇರಲಿಲ್ಲ. ಪ್ರೀತಿ ಪ್ರೇಮ ಎಂದು ಕನಸಿನ ಸಾಮ್ರಾಜ್ಯದಲ್ಲೂ ಇತರ ಯುವತಿಯರಂತೆ ವಿಹರಿಸುವ ಸ್ವಭಾವ ಅವಳಲ್ಲಿ ಇರಲಿಲ್ಲ. ತಾನಿನ್ನೂ ಚಿಕ್ಕ ಹುಡುಗಿ ಎಂಬುವಂತೆ ತಂದೆ ತಾಯಿಯರ ಬಳಿ ತುಂಟಾಟ ಆಡಿಕೊಂಡು ಇರ್ತಿದ್ಲು. ಏಕಾಏಕಿ ಜೈನ್ ಒಬ್ಬರ ಕುಟುಂಬದ ಪರಿಚಯವಾದುದಾದರೂ ಹೇಗೆ? ಮನೆಯ ಸುತ್ತಮುತ್ತ ಬಡಾವಣೆಯಲ್ಲಿ ಜೈನ್ ಮತದಾರರು ಯಾರೂ ವಾಸ ಮಾಡ್ತಿರಲಿಲ್ಲ.
ಹಾಗಿರುವಾಗ ಅಂಥ ಕುಟುಂಬದ ಹುಡುಗನೊಬ್ಬನ ಅಭಿರಾಮಿಯ ಮನಸ್ಸನ್ನು ಪ್ರವೇಶ ಮಾಡಿ ಇಷ್ಟು ತೀವ್ರವಾಗಿ ಪರಿಣಾಮ ಬೀರಲು ಸಾಧ್ಯವೇ? ತಮ್ಮ ಕಣ್ಣಿಗೆ ಇದುವರೆಗೂ ಬೀಳದ ಆ ಹುಡುಗ ಯಾರು? ಅವನು ಹೇಗೆ ಅಭಿರಾಮಿಯನ್ನು ಭೇಟಿ ಮಾಡಿದ? ಅವನ ಸ್ನೇಹ ಗಳಿಸಿದ ಮೇಲೆ ಅವಳು ಭರತ್ನನ್ನು ಮದುವೆಯಾದದ್ದು ಯಾತಕ್ಕೆ? ಮದುವೆ ಆದಮೇಲೂ ಆ ಹುಡುಗನ ನೆನಪಿನಲ್ಲಿ ತೊಳಲಾಡ್ತಿರೋದ್ಯಾತಕ್ಕೆ? ಈ ಪ್ರಶ್ನೆಗಳು ಒಟ್ಟಿಗೆ ದಾಳಿ ಇಟ್ಟಾಗ ಮೂರ್ತಿ ಹಾಗೂ ರೇಣುಕಾ ದಿಗ್ಭ್ರಾಂತರಾಗಿ ಬಿಟ್ಟಿದ್ರು. ಅಭಿರಾಮಿ ಇಲ್ಲದೆ 1 ವಾರ ಕಳೆಯುವಷ್ಟರಲ್ಲಿ ಭರತ್ಗೆ ಸಾಕಾಗಿ ಹೋಯಿತು. ಅವಳಿಲ್ಲದೆ ತಾನು ತನ್ನ ಜೀವನದಲ್ಲಿ 26 ವರ್ಷ ಹೇಗೆ ಕಳೆದಿದ್ದೆ ಎಂದು ಅವನಿಗೆ ಆಶ್ಚರ್ಯವಾಗ್ತಿತ್ತು. ಮದುವೆಯಾದಾಗಿನಿಂದ ಅವಳಿಂದ ಪರಿಪೂರ್ಣ ಸುಖ ಅವನಿಗೆ ಸಿಕ್ಕಿರಲಿಲ್ಲ ನಿಜ. ಆದರೆ ಅವಳ ಇರುವಿಕೆಯ ಸಾನ್ನಿಧ್ಯವೇ ಚೇತೋಹಾರಿಯಾಗಿತ್ತು. ಮನೆಯಲ್ಲಿ ಓಡಾಟವಾಗಿ ಅವಳ ಕಾಲ್ಗೆಜ್ಜೆಯ ಸದ್ದು, ತನ್ನ ಕೆಲಸಗಳನ್ನು ಮಾಡಿಕೊಡುವಾಗ ಬಳೆಗಳ ಚಮತ್ಕಾರ, ಹತ್ತಿರ ಸುಳಿದಾಗ ಅವಳ ಬಳಿ ಬರುತ್ತಿದ್ದ ಯಾವುದೋ ಸುಮಧುರ ಗಂಧ, ಅವಳ ನಗು, ಮಾತುಕತೆಯಿಂದ ವಾತಾವರಣದಲ್ಲಿ ಹೊರಹೊಮ್ಮುತ್ತಿತ್ತು. ಇವೆಲ್ಲ ಅವನ ಬದುಕಿನ ಅವಿಭಾಜ್ಯ ಅಂಗಗಳಂತೆ ಅವನ ವ್ಯಕ್ತಿತ್ವದಲ್ಲಿ ಸೇರಿ ಹೋಗಿತ್ತು. ಈಗ ಅದರ ಅಭಾವ ಅವನನ್ನು ಎಷ್ಟು ತೀವ್ರವಾಗಿ ಕಾಡ್ತಿತ್ತೆಂದರೆ ತಾನೇ ಹೋಗಿ ಅಭಿರಾಮಿಯನ್ನು ಕರ್ಕೊಂಡು ಬರಬೇಕು ಎಂಬ ಹಂಬಲ ಅವನ ಮನಸ್ಸನ್ನು ಹುಚ್ಚೆಬ್ಬಿಸುತ್ತಿತ್ತು. ಆದರೆ ವಿವೇಚನೆ ಅವನನ್ನು ಜಾಗೃತಿಗೊಳಿಸಿ ಅವಳಿಗೆ ನಿರ್ಬಂಧ ಹಾಕಿ ಕರೆತರೋದಕ್ಕಿಂತ ಅವಳೇ ಸಮಾಧಾನ ಮಾಡಿಕೊಂಡು ಬರೋದು ಸೂಕ್ತ ಎಂದು ಅವನನ್ನು ಎಚ್ಚರಿಸುತ್ತಿತ್ತು. ಹೆಣ್ಣು ಮಕ್ಕಳು ಇಲ್ಲದ ಇಂದಿರಮ್ಮನಿಗೆ ಸೊಸೆಯೇ ಮಗಳ ಸ್ಥಾನ ತುಂಬಿದ್ಲು. ಭರತ್ ಜೊತೆ ಹೀಗೆ ವರ್ತಿಸಿದ್ರೂ ಅಭಿರಾಮಿ ಅತ್ತೆ ಮಾವನ ಜೊತೆ ಮಾತ್ರ ತುಂಬು ಸೌಹಾರ್ದತೆಯಿಂದ ಹೊಂದ್ಕೊಂಡ್ಬಿಟ್ಟಿದ್ರಿಂದ ಅವಳು ಮನೆಯಲ್ಲಿಲ್ಲದೆ ಅವರು ಚಡಪಡಿತರಾಗಿದ್ರು. ಬಂದು 1 ತಿಂಗಳಲ್ಲೇ ಮನೆ ಮಗಳಾಗ್ಬಿಟ್ಟಿದ್ದು. ಒಂದಿನ ಅವಳು ಎಲ್ಲೇ ಹೋದರೂ ಎಲ್ಲ ಬಣ ಅನಿಸುತ್ತೆ ಎಂದು ಇಂದಿರಮ್ಮ 10 ಬಾರಿ ಚಡಪಡಿಸಿಕೊಳ್ತಿದ್ರು. ಮಡದಿಯಂತೆ ಹಂಬಲ ವ್ಯಕ್ತಪಡಿಸದಿದ್ರೂ ಗಂಗಾಧರಾಯರು ಮಗನನ್ನು ಕಂಡಾಗಲೆಲ್ಲ ಪರೋಕ್ಷವಾಗಿ ಮಗು ಫೋನ್ ಮಾಡಿದ್ಲ, ಏನಂತೆ ವಿಷಯ, ಎಷ್ಟು ದಿನ ಅವಳನ್ನು ಅವರ ಅಪ್ಪ ಅಮ್ಮನ ಮನೆಯಲ್ಲಿ ಬಿಟ್ಟಿರ್ತೀಯ ಭರತ್? ಪಾಪ ಆ ಹುಡುಗಿನೂ ಬಾಯ್ ಬಿಟ್ಟು ಹೇಳೋದು ಕಷ್ಟ. 1-2 ದಿನ ನಿನ್ನ ಆಫೀಸ್ ಕೆಲಸ ಬಿಟ್ಟು ಅನಂತಪುರಕ್ಕೆ ಹೋಗಿ ಅವಳನ್ನು ಕರ್ಕೊಂಡು ಬಾ ಎಂದು ತಮ್ಮ ಕಾಕುಲತೆ ತೋರಿಸಿದ್ರು. ಆದರೆ ಅಭಿರಾಮಿ ಆಗಾಗ ಫೋನ್ ಮಾಡಿ ಎಲ್ಲರ ಜೊತೆ ಆತ್ಮೀಯವಾಗಿ ಮಾತನಾಡಿದರೂ ತಾನು ಬರುವ ವಿಷಯ ತೆಗೆಯುತ್ತಿರಲಿಲ್ಲ. ಅವಳಾಗೆ ಹೇಳದೆ ತಾನು ಹೋಗಲು ಅವನಿಗಿಷ್ಟವಿರಲಿಲ್ಲ. ಈ ತೊಳಲಾಟದಲ್ಲೇ 1 ವಾರ ಕಳೆದು ಹೋಗಿತು. ಅಂದು ಭರತ್ ನಗುನಗುತ್ತಾ ಆಫೀಸಿನಿಂದ ಬಂದವನೇ ತಂದೆ ತಾಯಿಯ ಬಳಿ ಬಂದು, ಮುಂದಿನ ವಾರ ನಾನು ಬಾರ್ಲಿನ್ಗೆ ಹೋಗ್ತಾ ಇದ್ದೀನಪ್ಪ. ಟ್ರೈನಿಂಗ್ ಮೇಲೆ ನಮ್ಮ ಆಫೀಸ್ನಿಂದ ಕಳಗಿಸ್ತಿದ್ದಾರೆ. ಬರೋದು ಇನ್ನೊಂದು ತಿಂಗಳಾಗತ್ತೆ ಎಂದು ತನ್ನ ಸಂತೋಷದ ಕಾರಣ ತಿಳಿಸಿದ. ಆಗಾಗ ಅವನ ಕಂಪನಿ ಕೆಲಸದ ಸಲುವಾಗಿ ಅವನು ಬೇರೆ ದೇಶಕ್ಕೆ ಹೋಗುವ ಸಂದರ್ಭ ಬರುತ್ತಿದ್ದುದುಂಟು. ಈ ವಿಷಯವೇನೋ ಅವರಿಗೆ ಹೊಸದಾಗಿರಲಿಲ್ಲ. ಆದರೆ ಹೆಂಗಸಾದ ಹಿಂದಿರಮ್ಮ ಅಳಲೇ ಬೇರೆ. ಮದುವೆಯಾದ ಹೊಸದು, ಈಗಲೇ ನೀನು ಟೂರಿಗೆ ಹೋಗಬೇಕಾ? ಸದಾ ಆಫೀಸ್ ಕೆಲಸ ಅಂತ ತಿರುಗಾಡ್ತಾ ಇದ್ದರೆ ಆ ಹುಡುಗಿಗೆ ಬೇಜಾರಾಗಲ್ವಾ? ಅದಕ್ಕೆ ಅವರ ಅಪ್ಪನ ಮನೆಗೆ ಹೋಗಿದ್ದಾಳೆ ಅನಿಸುತ್ತೆ. ನೀನು ಬದಲು ಬೇರೆ ಯಾರನ್ನಾದರೂ ಕಳಿಸಿ ನೀನು ಅನಂತಪುರಕ್ಕೆ ಹೋಗಿ ಅಭಿನ ಕರ್ಕೊಂಡು ಬಾ. ನೀವಿಬ್ಬರೂ ದೂರ ಇರೋದು ನನಗೆ ಸ್ವಲ್ಪನೂ ಸಮಾಧಾನವಿಲ್ಲ ಎನ್ನುವಾಗ ಅವರ ಧ್ವನಿಯಲ್ಲಿ ದುಗುಡ ತುಂಬಿತ್ತು. ಭರತ್ ನಗುತ್ತಾ, ನಾನೇನು ಅವಳ ಜೊತೆ ಜಗಳ ಆಡಿ ಕಳಿಸಿದ್ದೀನಿ ಅನ್ನೋ ತರಹ ಮಾತನಾಡ್ತಾ ಇದೆಯಲ್ಲಮ್ಮ. ಮದುವೆ ಆದಮೇಲೆ ಸದಾ ಹೆಂಡತಿ ಮುಂದೆ ಕೂತಿರೋಕ್ಕಾಗತ್ತಾ? ನನ್ನ ಕೆಲಸದ ಬಗ್ಗೆ ಜವಾಬ್ದಾರಿ ತಗೊಂಡ್ಮೇಲೆ ನಾನು ಟೂರ್ಗಳಿಗೆ ಹೋಗಲೇಬೇಕಾಗತ್ತೆ ಎಂದು ಸಮರ್ಥಿಸಿಕೊಂಡ. ಹೋಗಲಿ, ಅಭಿನಾದರೂ ಕರ್ಕೊಂಡು ಬಾ. ನೀನು ಹೋಗೋವರೆಗೂ ನಮ್ಮ ಜೊತೆ ಇಲ್ಲೇ ಇರಲಿ. ಭರತ್ ಹಗುರವಾಗಿ ಮಾತು ತೇಲಿಸುತ್ತಾ, ಜೀವನ ಪೂರ್ತಿ ನಾವಿಬ್ಬರೂ ನಿಮ್ಮ ಜೊತೆಗೇ ಇರಬೇಕು. ಇನ್ನು 1 ವಾರದಲ್ಲಿ ನಾನು ಹೊರಡ್ತಾ ಇರುವಾಗ ಸುಮ್ಮನೆ ಅವಾಂತರ ಮಾಡಿ ಯಾಕೆ ಅವಳನ್ನು ಕರೆಸ್ಕೋಬೇಕು? ನಾನು ಬರೋವರೆಗೂ ಅವಳು ಅಲ್ಲೇ ಇರಲಿ ಬಿಡು ಎಂದಾಗ ಇಂದಿರಮ್ಮನ ಮುಖ ಪೆಚ್ಚಾಯಿತು. ಯಾಕೆ? ನೀನು ಇಲ್ಲದೇ ಇರುವಾಗ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ನಮ್ಮ ಬಗ್ಗೆ ಅನುಮಾನನ? ಭರತ್ ತಕ್ಷಣ ಎಚ್ಚೆತ್ತ. ಛೇ, ಏನು ಮಾತು ಅಂತ ಆಡ್ತೀಯಮ್ಮ. ನನಗೇನೂ ಇಲ್ಲ. ನೀನುಂಟು ಅವಳುಂಟು. ಅವಳು ಇಲ್ಲೇ ಇರ್ತೀನಿ ಅನ್ನೋದಾದರೆ ನನಗೂ ಸಂತೋಷ. ಅವಳ ಮಮ್ಮಿ ಡ್ಯಾಡಿಗಿಂತ ನೀನು ಅಪ್ಪ ಅವಳನ್ನು ಚೆನ್ನಾಗಿ ನೋಡ್ಕೊತೀರೋ ಅನ್ನೋ ನಂಬಿಕೆ ನನಗಿದೆ ಎಂದು ತಾಯಿಯ ಬಳಿ ಕುಳಿತು ಸಮಂಜಸಿ ನೀಡಿದ. ಮಗ ಅಷ್ಟು ಹೇಳಿದ್ದೇ ಸಾಕೆಂದು ಕಾದಿದ್ದ ಗಂಗಾಧರಾಯರು ತಾವೇ ಖುದ್ದಾಗಿ ಅನಂತಪುರಕ್ಕೆ ಫೋನ್ ಮಾಡಿ ಭರತ್ನ ಪ್ರಯಾಣದ ಬಗ್ಗೆ ತಿಳಿಸಿ ಅಭಿರಾಮಿಯನ್ನು ಕರೆತರುವಂತೆ ಆದೇಶ ನೀಡಿದರು.
ಮಗಳು ಆದಷ್ಟು ಬೇಗ ಗಂಡನ ಮನೆ ಸೇರಿಕೊಳ್ಬೇಕೆಂಬ ಹಂಬಲ ರೇಣುಕಾ ಮೂರ್ತಿಗಳಿಗೂ ಇತ್ತು. ಆ ವಿಷಯವನ್ನು ರಾಯರೇ ಪ್ರಸ್ತಾಪಿಸಿದ್ದು ಅವರಿಗೂ ಸಂತೋಷವಾಗಿತ್ತು. ಮಾರನೇ ದಿನವೇ ಭರತ್ ಆಫೀಸ್ನಿಂದ ಬರುವ ಹೊತ್ತಿಗೆ ಅಭಿರಾಮಿ ತಂದೆ ತಾಯಿಯರ ಜೊತೆಗೆ ಬಂದು ಇಳಿದಿದ್ಲು. ಅತ್ತೆ ಮಾವ ಯಾಕೋ ಪೆಚ್ಚಗಾಗ್ಬಿಟ್ಟಿದ್ದಾರೆ ಎನಿಸಿತು ಭರತ್ಗೆ. ಅವನು ಅಭಿರಾಮಿಯ ಕಡೆ ನೋಡಿ ಕಿರುನಗೆ ಬೀರಿದಾಗ ಬಲವಂತದ ನಗೆಯೊಂದು ಅವಳ ತುಟಿಗಳ ಮೇಲೆ ಸುಳಿಯಿತು. ಆದರೆ ಆ ನಗು ಎಂದಿನಂತೆ ಅವಳ ಕಣ್ಣಿನ ಹೊಳಪಿನಲ್ಲಿ ಇಣುಕಲಿಲ್ಲ, ಕೆನ್ನೆಯ ಗುಳಿಯನ್ನು ಮೂಡಿಸಲಿಲ್ಲ. ರಂಗದ ಮೇಲೆ ಬಂದು ಅಭಿನಯ ತೋರಿಸುವಷ್ಟು ನಾಟಕೀಯವಾಗಿತ್ತು ಅವಳ ನಗು. ಅವಳ ಬರುವಿಕೆಯೂ ಅಷ್ಟೇ ಬಲವಂತವಾಗಿ ಇತ್ತೆಂದು ಕ್ಷಣ ಮಾತ್ರದಲ್ಲೇ ಅವನು ಗ್ರಹಿಸಿದ. ಒಂದು ವಾರವಾದರೂ ಅವಳಿಗೆ ತನ್ನನ್ನು ನೋಡುವ ಹಂಬಲವಾಗಿರಲಿಲ್ವೇ ಎಂದು ಅವನ ಮನಸ್ಸಿಗೆ ಪೆಚ್ಚೆನಿಸಿತು. ಆದರೂ ಅದನ್ನು ತೋರ್ಕೊಡದೆ ನಗು ನಗುತ್ತಲೇ ಅತ್ತೆ ಮಾವನ ಜೊತೆ ಮಾತನಾಡಿದ. ಮೂರ್ತಿಗಳು ಅವನ ಪ್ರಯಾಣದ ಬಗ್ಗೆ ಅಭಿನಂದಿಸಿ ವಿಶ್ ಯು ಆಲ್ ದ ಬೆಸ್ಟ್, ಕ್ಷೇಮವಾಗಿ ಹೋಗ್ಬಿಟ್ಟು ಬಾಪ ಎಂದು ಬೆನ್ ತಟ್ಟಿ ಶುಭ ಹಾರೈಸಿದ್ರು. ಅಷ್ಟರಲ್ಲಿ ಇಂದಿರಮ್ಮ ಎಲ್ಲರಿಗೂ ಕಾಫಿ ತಿಂಡಿ ನೀಡಿದು ಬಂದಾಗ ಭರತ್ ಎದ್ದ. ಅಮ್ಮ, ನನಗೆ ತಿಂಡಿ ಬೇಡ, ಮುಖ ವಾಶ್ ಮಾಡಿಕೊಂಡು ಬಂದು ಕಾಫಿ ಕುಡಿತೀನಿ ಎಂದು ಮಹಡಿ ಏರಿ ಹೋದಾಗ ಇಂದಿರಮ್ಮ ಸೊಸೆ ಕಡೆ ತಿರುಗಿದ್ರು. ರೂಮ್ಗೆ ಕಾಫಿ ತಗೊಂಡು ಹೋಗು, ಹೋಗುತ್ತೆ. ಅವರು ತಮಗೆ ಏಕಾಂತ ನೀಡುವ ಉದ್ದೇಶದಿಂದಲೇ ತನ್ನನ್ನು ಕಳಗಿಸ್ತಾ ಇದ್ದಾರೆಂದು ಅವಳಿಗೆ ಅರ್ಥವಾಯಿತು. ಮರು ಮಾತನಾಡದೆ ಕಾಫಿಯ ಕಪ್ ಹೊತ್ತು ಮಹಡಿ ಏರಿದ್ಲು. ಭರತ್ ಟವಲ್ನಿಂದ ಮುಖ ಒರೆಸಿಕೊಳ್ಳುತ್ತಾ ಬಾತ್ರೂಮಿನಿಂದ ಹೊರಗೆ ಬಂದಾಗ ಕಾಫಿ ಹಿಡಿದು ನಿಂತಿದ್ದ ಅಭಿರಾಮಿಯನ್ನು ಕಂಡು ಅರೆಕ್ಷಣ ಸ್ತಬ್ಧನಾದ. ಕಾಫಿ ಎನ್ನುತ್ತಾ ಅವನ ಮುಂದೆ ಹಿಡಿದ್ಲು. ನನ್ನನ್ನು ವಾಪಸ್ ಕರ್ಕೊಂಡು ಹೋಗ್ತೀರಾ ತಾನೆ ಎಂದು ಗೋಗರೆದವಳು 1 ವಾರ ಕಳೆಯುವಷ್ಟರಲ್ಲಿ ಎಷ್ಟು ದೂರವಾಗಿಬಿಟ್ಟಿದ್ದಾಳೆ ಎಂದು ಭಾಸವಾಗ್ತಿತ್ತು. ಭರತ್ ಮೌನವಾಗಿ ಕಾಫಿ ಕಪ್ ತೆಗೆದುಕೊಂಡ. ಅಭಿರಾಮಿ ಸೀರೆಯ ಸೆರಗಿನ ತುದಿಯನ್ನು ಬೆರಳಿಗೆ ಸುತ್ತಕೊಳ್ಳುತ್ತಾ, ನಿಮಗೆ ತುಂಬ ಸಂತೋಷ ಆಗಿರಬೇಕು ಜರ್ಮನಿಗೆ ಹೋಗೋ ಅವಕಾಶ ಸಿಕ್ಕಿರೋದಕ್ಕೆ ಎಂದಾಗ ಭರತ್ ಅವಳನ್ನು ದೀರ್ಘವಾಗಿ ನೋಡಿದ. ಅವಕಾಶ ಸಿಕ್ಕಿರೋಕೆ ಸಂತೋಷ ಆಗತ್ತೆ, ಆದರೆ ನನ್ನ ಮನಸ್ಸಿಗೆ ಹತ್ತಿರ ಆಗಿರೋರನ್ನು ಬಿಟ್ಟು ಇರಬೇಕಲ್ಲ ಅನ್ನೋ ದುಃಖನೂ ಜಾಸ್ತಿ ಇದೆ. ಮೋಡ ಮುಸುಕಿದ ಚಂದ್ರನಂತೆ ಅವಳ ಮುಖ ಮುದುಡಿತು. ನಾನು ಹತ್ತಿರ ಇದ್ದಷ್ಟು ನಿಮ್ಮ ಮನಸ್ಸಿಗೆ ಹಿಂಸೆ ಜಾಸ್ತಿ. ನನ್ನಿಂದ ದೂರ ಇದ್ದರೆ ನೀವು ನೆಮ್ಮದಿಯಾಗಿರ್ತೀರಾ ಅಂದ್ಕೊಂಡಿದ್ದೆ. ಹಾಗಾದರೆ ನೀನು ನನ್ನನ್ನು ಬಿಟ್ಟು ನೆಮ್ಮದಿಯಾಗಿರ್ತೀಯಾ? ಅವನ ಪ್ರಶ್ನೆ ಅವಳನ್ನು ಸದ್ವಿಗ್ನದಲ್ಲಿ ಸಿಲುಕಿತು. ತನ್ನ ನೆಮ್ಮದಿ ಕದಡಿ ಹೋಗಿರುವ ಕಾರಣವೇ ಬೇರೆ ಎಂದು ಭರತ್ ಬಳಿ ಹೇಳೋದಾದರೂ ಹೇಗೆ? ತಾನು ಹಾಗೆ ಕೇಳಿದೊಡನೆ ಅವನು ತನಗೆ ತೆಕ್ಕೆ ಬಿದ್ದು, ನಾನು ನಿಮ್ಮನ್ನು ಬಿಟ್ಟಿಲ್ಲರಾರೆ ಭರತ್ ಎನ್ನುತ್ತಾಳೆಂದು ಊಹಿಸಿದ್ದು ತಪ್ಪಾಗಿತ್ತು. ಅವಳು ಉತ್ತರ ಕೊಡದೆ ಮೌನವಾಗಿ ನಿಂತಿರೋದು ಕಂಡು ಅವನ ಹೃದಯಕ್ಕೆ ಬರ್ಜಿಯಿಂದ ಚುಚ್ಚಿದಂತಾಯಿತು. ಯಾಕೋ ಅಭಿರಾಮಿ ತನ್ನಿಂದ ದಿನದಿನಕ್ಕೆ ದೂರ ಆಗ್ತಿದ್ದಾಳೆ ಎಂಬ ಚಿಂತೆ ಅವನ ಮನಸ್ಸನ್ನು ಆವರಿಸಿಕೊಂಡಿತು. ಗಂಗಾಧರಾಯರು ಇಂದಿರಮ್ಮ ಎಷ್ಟು ಒತ್ತಾಯ ಮಾಡಿದರೂ ಅಲ್ಲಿ ನಿಲ್ಲದೆ ಮೂರ್ತಿ ಹಾಗೂ ರೇಣುಕಾ ಮರುದಿನವೇ ಊರಿಗೆ ಹೊರಟು ನಿಂತರು. ಮೂರ್ತಿಗಳು ಭರತ್ನ 2 ಕೈಗಳನ್ನು ಹಿಡಿದುಕೊಂಡು, ನನ್ನ ಮಗಳೇನಾದರೂ ನಿನ್ನ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡಿದ್ರೆ ದಯವಿಟ್ಟು ಅವಳನ್ನು ಕ್ಷಮಿಸ್ಬಿಡು ಭರತ್, ಇನ್ಮೇಲೆ ಅವಳು ನಿನ್ನ ಜೊತೆ ಸರಿಯಾಗಿರ್ತಾಳೆ ಎಂದು ಹೇಳಿದಾಗ ಅವನಿಗೆ ತಲೆ ಬುಡ ಅರ್ಥ ಆಗದೆ ಚಕಿತನಾಗಿ ಅವರತ್ತ ನೋಡಿದ. ಯಾಕೆ ಹಾಗೆಲ್ಲ ಮಾತನಾಡ್ತಿದ್ದಾರೆ ಮಾವ? ಅಭಿ ನನ್ನ ಜೊತೆ ಈಗಲೂ ಚೆನ್ನಾಗಿ ಇದ್ದಾಳಲ್ಲ? ರೇಣುಕಾ ಗದ್ಗದ್ದಳಾಗಿ, ಹಾಗನ್ನೋದು ನಿನ್ನ ದೊಡ್ಡ ಗುಣನಪ್ಪ. ಚಿಕ್ಕಂದಿನಿಂದ ತಿದ್ದಿ ಬುದ್ಧಿ ಹೇಳಬೇಕಾಗಿರೋದು ನಾವು. ಮಗಳು ಅತಿಶಯ ಅಂದ್ಕೊಂಡು ಬೆಳೆಸ್ಬಿಟ್ವಿ. ಅದಕ್ಕೆ ಹೆಚ್ಚು ತಿಳುವಳಿಕೆಯೇ ಇಲ್ಲದೆ ಹುಡುಗಾಟವಾಗಿ ನಡ್ಕೊಂಡು ಬಿಡ್ತಾಳೆ. ಅದನ್ನೆಲ್ಲ ಇನ್ನು ಮುಂದೆ ಮನಸ್ಸಿನಲ್ಲಿ ಇಟ್ಕೊಂಬೇಡಪ್ಪ. ನೀವಿಬ್ಬರು ಸುಖವಾಗಿರಬೇಕು ಅನ್ನೋದೇ ನಮ್ಗಾಸೆ ಎನ್ನುತ್ತಿದ್ದಂತೆ ರಾಯರು ಇಂದಿರಮ್ಮ ಇಲ್ಲಿಗೆ ಬಂದದ್ದರಿಂದ ಮಾತು ಅಷ್ಟಕ್ಕೆ ನಿಂತಿತು. ಇಂದಿರಮ್ಮ ರೇಣುಕಾಗೆ ಫಲತಾಂಬೂಲ ಕುಂಕುಮ ಕೊಡುತ್ತಾ, ಸ್ವಲ್ಪ ದಿನ ಇದ್ದು ಹೋಗಿ ಅಂದರೆ ನೀವು ಕೇಳಲಿಲ್ಲ ಎಂದು ನವಿರಾಗಿ ಆಕ್ಷೇಪಿಸಿದ್ರು. ರೇಣುಕಾ ನಗುತ್ತಾ, ನಿಮ್ಮ ಸೊಸೆನ ನಿಮಗೆ ಒಪ್ಪಿಸೋವರೆಗೂ ನಮಗೆ ಸಮಾಧಾನವಿರಲ್ಲ. ಅದಕ್ಕೆ ನಾವೇ ಅವಳನ್ನು ಕರ್ಕೊಂಡು ಬಂದ್ವಿ. ತಿಳಿದೆ ಅವಳೇನಾದರೂ ತಪ್ಪು ಮಾಡಿದ್ರೆ ನಿಮ್ಮ ಮಗಳು ಅಂದ್ಕೊಂಡು ಅದನ್ನು ಹೊಟ್ಟೆಗೆ ಹಾಕ್ಕೊಳ್ಳಿ ಎನ್ನುವಷ್ಟರಲ್ಲಿ ಅವಳ ನಗು ಮಾಸಿ ಹೋಗಿ ಮುಖದಲ್ಲಿ ವೇದನೆ ಇಣುಕಿತು. ಗಂಗಾಧರಾಯರು ಕಳಕಳೆಯಿಂದ, ಚೇಚೆ ಏನಮ್ಮ ಹಾಗಂತೀರಿ? ಅಭಿರಾಮಿ ನಮ್ಮ ಸೊಸೆನೂ ಹೌದು, ಮಗಳೂ ಹೌದು. ಏನು ಚಿಕ್ಕ ಹುಡುಗಿ, ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅವಳಿಗೆ ತಿದ್ಕೊಳ್ಳೋ ಅಷ್ಟು ಚುರುಕುತನ, ಬುದ್ಧಿವಂತಿಕೆ ಈಗಿನ ಕಾಲದ ಹುಡುಗಿರಿಗೆ ಇದ್ದೇ ಇರುತ್ತೆ. ಅದನ್ನೆಲ್ಲ ನೀವು ಮನಸ್ಸಿಗೆ ಹಚ್ಕೋಬೇಡಿ. ಏನು ಮೂರ್ತಿ, ನಿಮ್ಮ ಮಗಳನ್ನು
ನಮ್ಮ ಮಗನಿಗೆ ದಾರಿ ಎರೆದು ಕೊಟ್ಟ ಮೇಲೆ ಅವಳು ಸಂಪೂರ್ಣ ಜವಾಬ್ದಾರಿ ನಮಗೆ ಸೇರಿದ್ದು ಅಂತ ಒಪ್ಕೊಂತೀರ ತಾನೆ ಎಂದು ಸ್ನೇಹದಿಂದ ಮೂರ್ತಿಗಳ ಬೆನ್ ಮೇಲೆ ಕೈ ಹಾಕಿದಾಗ ಮೂರ್ತಿಗಳು ಅಳು ನಗು ಒಟ್ಟಿಗೆ ಮೂಡಿತು. ಎಲ್ಲ ಹೆಣ್ಣೆತ್ತವರಿಗೂ ನಿಮ್ಮಂಥ ಬೀಗರು ಭರತ್ನಂಥ ಅಳಿಯ ಸಿಕ್ಬಿಟ್ರೆ ಹೆಣ್ಣು ಮಗಳನ್ನು ಗಂಡನ ಮನೆಗೆ ಕಳಿಸಿದ್ದೀವಿ ಅನ್ನೋ ಚಿಂತೆ ಜೀವನ ಪೂರ್ತಿ ಅವರನ್ನು ಬಾಧಿಸಲ್ಲ. ಆ ವಿಷಯದಲ್ಲಿ ನಾವು ತುಂಬ ಅದೃಷ್ಟವಂತರು. ಕಾರು ಹತ್ತುವ ಮುನ್ನ ಮೂರ್ತಿಗಳು ಅಭಿರಾಮಿಯ ಕಡೆ ಅರ್ಥಪೂರ್ಣ ನೋಟ ಬೀರಿದ್ರು. ರೇಣುಕಾ ಅವಳ ಬಳಿ ಬಂದು ಯಾರಿಗೂ ಕೇಳಿಸದಂತೆ, ನಾವು ಹೇಳಿದ್ದು ಜ್ಞಾಪಕ ಇದೆ ತಾನೆ? ಕೆಲಸಕ್ಕೆ ಬಾರದ ವಿಷಯ ತಲೆಯಲ್ಲಿಟ್ಕೊಂಡು ಭರತ್ಗೆ ಬೇಜಾರು ಮಾಡಬೇಡ. ಇನ್ಮುಂದೆ ಅವನ ಜೊತೆ ಸಂತೋಷವಾಗಿ ಸಂಸಾರ ಮಾಡಿಕೊಂಡಿರು ಎಂದು ಪಿಸು ಧ್ವನಿಯಲ್ಲಿ ಉಪದೇಶ ಕೊಟ್ಲು. ಕಾರು ಮರೆಯಾಗೋ ತನಕ ಎಲ್ಲರೂ ಗೇಟಿನ ಬಳಿಯೇ ನಿಂತಿದ್ರು. ತಂದೆ ತಾಯಿ ಒಳಗೆ ಹೋದ್ಮೇಲೆ ಭರತ್ ಮೆಲ್ಲಗೆ ಬಳಿಯ ಪಕ್ಕದಲ್ಲೇ ಇದ್ದ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳುತ್ತಾ ಅಭಿರಾಮಿಯ ಕಡೆ ತಿರುಗಿದ. ನಿಮ್ಮ ಅಪ್ಪ ಅಮ್ಮ ಯಾಕೆ ಅಷ್ಟೊಂದು ಅಪ್ಸೆಟ್ ಆಗಿದ್ರು ಅಭಿ? ನಮ್ಮ ಬಗ್ಗೆ ಅವರ ಹತ್ರ ಏನಾದರೂ ಹೇಳ್ಕೊಂಡಿದ್ಯಾ? ಅಭಿರಾಮಿ ಉತ್ತರಿಸಲು ತಡವರಿಸಿದ್ಲು. ಭರತ್, ಅದು ನಮ್ಮಲ್ಲಿ ನಡೆಯೋ ಎಲ್ಲ ವಿಷಯಗಳನ್ನು ಅಪ್ಪ ಅಮ್ಮನ ಹತ್ರ ಯಾಕೆ ಹೇಳ್ಕೋಬೇಕು ಅಭಿ? ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.